ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಬಾಬು, ಟೀಚರ್, ದೇವಿಗೆ ಕ್ಲಾಸಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಇವರು ಸಾದಿಯಾ ಮೊಹಮ್ಮದಿ ಅಂತ ಹೇಳಿ, ಈಕೆ ಮ್ಯಾಥಮೆಟಿಕ್ಸ್ ಟೀಚರ್ ದೇವಿಗೆಯಲ್ಲಿ ವರ್ಕ್ ಮಾಡ್ತಾರೆ. ಇವರು ನನ್ನ ಮಗಳಿಗಿಂತ ಹೆಚ್ಚು. ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಶಿ ಈಸ್ ಸ್ಟಾರ್ಟಿಂಗ್ ಹರ್ ಜರ್ನಿ ಇನ್ ಯೂಟ್ಯೂಬ್. ಶಿ ಈಸ್ ಟೀಚಿಂಗ್ ಯಾವ್ದು ಮಗಳೇ? Inverse trigonometric functions. 2 mark and 3 mark question from inverse trigonometric functions ಇಂದ ಯಾವ್ದು ಬರುತ್ತೆ ಅದೆಲ್ಲ ಕ್ವಶನ್ಸ್ನ ಇವತ್ತು ಡಿಸ್ಕಸ್ ಮಾಡಿದ್ದೀನಿ. ಸೊ ಪೇಪರಲ್ಲಿ ಪಾರ್ಟ್ ಬಿ ಇಂದ ಸೆಕೆಂಡ್ ಕ್ವಶನ್ 22nd ಕ್ವಶನ್ ಇನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಬರುತ್ತೆ ಆ ಕ್ವಶನ್. ನೆಕ್ಸ್ಟ್ ಪಾರ್ಟ್ ಸಿ ಇಂದ 31st ಕ್ವಶನ್ 3 ಮಾರ್ಕ್ಸ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಬರುವಂತಹ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ 2+3 ಸೊ ಟೋಟಲ್ 5 ಮಾರ್ಕ್ ಕ್ವಶನ್ಸ್ ನ ಕ್ಲಿಕ್ ಆಗುತ್ತೆ. ವಿದ್ಯಾರ್ಥಿಗಳು ದಯಮಾಡಿ ಪೆನ್ನು ಪೇಪರ್ ತಗೊಂಡು ಶ್ರದ್ಧೆಯಿಂದ ಪಾಠ ಕೇಳಿ. ಡೆಫಿನೆಟ್ಲಿ ಯು ಗೋಯಿಂಗ್ ಟು ಲರ್ನ್ ಎ ಲಾಟ್ ಅಂಡ್ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡ್ತೀಯ ಮಗಳೇ? ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ 2 ಮಾರ್ಕ್ ಕ್ವಶನ್ ನ ಫಸ್ಟ್ ಡಿಸ್ಕಸ್ ಮಾಡೋಣ. ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಬಿ ಇಂದ 21st ಕ್ವಶನ್ ಯಾವ್ದಿರುತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಬರುತ್ತೆ. ಸೊ ಇವಾಗ ನೋಡಿ, ಫಸ್ಟ್ ಕ್ವಶನ್ ಏನಂತ ಇದೆ, ಪ್ರೂವ್ ದಟ್ 3 sin inverse x is equals to sin inverse of 3x minus 4x cube ಅಂತ ಇದೆ. ಸೊ ಈ ಪ್ರೂವ್ ದಟ್ ಅಂತ ಏನಿದೆ 3 sin inverse x ಅಂತ ಇದೆ. ಹಾಗಾದ್ರೆ ಇಲ್ಲಿ x ಗೆ ನಾವು ಸಬ್ಸ್ಟಿಟ್ಯೂಷನ್ ಏನ್ ತಗೋಬೇಕು, sin ಥೀಟಾ ಅಂತ ತಗೋಬೇಕು. ಸೊ ಇವಾಗ ಕನ್ಸಿಡರ್ ಆರ್ ಹೆಚ್ ಎಸ್ ಕನ್ಸಿಡರ್ ಮಾಡೋಣ. ಆರ್ ಹೆಚ್ ಎಸ್ ಏನಿದೆ ನಮ್ಮ ಹತ್ರ, sin inverse of 3x minus 4x cube ಅಂತ ಇದೆ. ಸೊ ಇದ್ರ ಒಳಗೆ x is equals to let x is equals to ಏನ್ ತಗೊಂತಾ ಇದೀನಿ, sin theta. if x is equals to sin theta ಅಂತಂದ್ರೆ theta is equals to ಏನಾಗುತ್ತೆ, sin inverse x ಅಂತ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ. sin inverse of 3x ಪ್ಲೇಸ್ ಅಲ್ಲಿ ಏನ್ ತಗೋಬೇಕು, sin theta minus 4 sin cube theta ಅಂತ ಆಯ್ತು. ಸೊ ಎಲ್ಲರಿಗೂ ಗೊತ್ತಿದೆ 3 sin theta minus 4 sin cube theta is nothing but ಏನಂತ ಇದೆ, ಸಿನ್ಸ್ ಏನಂತ ನೆನ್ಪಿಟ್ಕೋಬೇಕು, ಸಿನ್ಸ್ we know that 3 sin theta minus 4 sin cube theta is equals to sin 3 theta ಫಾರ್ಮುಲಾ. ಓಕೆನಾ? ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಸೈನ್ ಇನ್ವರ್ಸ್ ಆಫ್ ಸೈನ್ 3 theta. ಸೊ ದೇರ್ ಫೋರ್ ಸೈನ್ ಇನ್ವರ್ಸ್ ಅಂಡ್ ಸೈನ್ ನಲ್ಲಿಫೈ. ಸೊ ಫೈನಲಿ ನಮಗೇನು ಸಿಗತ್ತೆ, 3 theta ಅಂತ ಸಿಗತ್ತೆ. ಸೊ ಥೀಟಾ ಇಸ್ ನಥಿಂಗ್ ಬಟ್ ಏನು, ಇಲ್ಲಿ ಥೀಟಾ ಅಂತಂದ್ರೆ ನಾವೇನ್ ತಗೊಂಡಿದೀವಿ, ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೊ ಥೀಟಾ ಪ್ಲೇಸ್ ಅಲ್ಲಿ ನಾವೇನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಸೈನ್ ಇನ್ವರ್ಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 3 ಸೈನ್ ಇನ್ವರ್ಸ್ ಎಕ್ಸ್. ಸೊ ನೋಡಿ ಇವಾಗ ಆರ್ ಎಚ್ ಎಸ್ ಏನಂತ ಇದೆ, 3 ಸೈನ್ ಇನ್ವರ್ಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬಂತು, ಇಲ್ಲಿ ನೋಡಿ ಇವಾಗ ಎಲ್ ಎಚ್ ಎಸ್ ಏನಿದೆ 3 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ದೇರ್ ಫೋರ್ ಇಲ್ಲಿ ಏನಾಗುತ್ತೆ ನಮಗೆ, which is equals to LHS. So RHS ತಗೊಂಡು LHS ನ ಪ್ರೂವ್ ಮಾಡಿದ್ವಿ. Hence the proof. Okay. So next question ನೋಡಿ ಏನಿದೆ, same type of question. Next is prove that 3 cos inverse x is equals to cos inverse of 4x cube minus 3x ಅಂತ ಇದೆ. ಸೊ ಇವಾಗ ಏನಂತ ಪ್ರೂವ್ ಮಾಡಬೇಕು, 3 cos inverse x ಅಂತ ಪ್ರೂವ್ ಮಾಡಬೇಕು. ಸೊ ಹಾಗಾದ್ರೆ ಸೇಮ್ ಕನ್ಸಿಡರ್ RHS ಕನ್ಸಿಡರ್ ಮಾಡ್ಕೊಳ್ಳಿ. RHS ಏನಿದೆ ನಮ್ಮ ಹತ್ರ, RHS cos inverse of 4x cube minus 3x ಅಂತ ಇದೆ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಏನ್ ತಗೋಬೇಕು, ಲೆಟ್ x is equals to cos theta where theta is equals to ಏನಾಗುತ್ತೆ, cos inverse x ಅಂತ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ. cos inverse of 4 ಎಕ್ಸ್ ಪ್ಲೇಸ್ ಅಲ್ಲಿ ಏನಂತ ಬರಿಬೇಕು, ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಕಾಸ್ ಥೀಟಾ. ಸೊ ಇವಾಗ ಇದು ಯಾವ ಫಾರ್ಮುಲಾ ಆಗುತ್ತೆ, ಕಾಸ್ 3 ಥೀಟಾ ಫಾರ್ಮುಲಾ ಆಗುತ್ತೆ ವಿಚ್ ಇಸ್ ಈಕ್ವಲ್ಸ್ ಟು
cos inverse of cos 3 theta. So cos inverse and cos nullify. So therefore ನಮಗೆ ಏನು ಸಿಕ್ತು? ಓನ್ಲಿ 3 theta, where theta is nothing but ಏನಿದೆ ಇಲ್ಲಿ? theta is equals to cos inverse x ಅಂತ ಇದೆ. ಸೊ theta ಪ್ಲೇಸ್ ಅಲ್ಲಿ ನಾವೇನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು? 3 as it is, in the place of theta we have to substitute cos inverse x. ಸೊ ನೋಡಿ LHS ಏನಿದೆ? 3 cos inverse x, which is equals to LHS. Hence ಏನಾಯ್ತಪ್ಪ? LHS is equals to RHS, hence the proof. Okay, so next question ನೋಡಿ ಇವಾಗ. Find the value of sin inverse of sin 3 pi by 5 ಅಂತ ಇದೆ. ಓಕೆ, ಸೊ ಏನ್ ತಗೋಬೇಕಪ್ಪ? sin inverse of sin 3 pi by 5 ಅಂತ ಇದೆ. ನೋಡಿ 3 pi by 5 ಅಂತಂದ್ರೆ ನಾವೇನಂತ ಬರಿಬಹುದು? 3 pi by 5 can be written as pi minus 2 pi by 5 ಅಂತ ಬರಿಬೋದಾ? ನೋಡಿ pi minus 2 pi by 5 ಅಂತಂದ್ರೆ LCM ಏನಾಗುತ್ತೆ? 5 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 5 pi minus 2 pi, 5 minus 2 is 3 pi by 5. ಅದೇ ಸಿಗತ್ತಲ್ವಾ? ಸೊ ಹಾಗಾದ್ರೆ in the place of 3 pi by 5 ನಾವೇನಂತ ಬರಿಬೋದು? pi minus 2 pi by 5 ಅಂತ ಬರಿಬೋದು. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. pi minus 2 pi by 5. Pi minus theta ಯಾವ quadrant? Second quadrant. In the second quadrant sin is positive. This value ನೋಡಿ ಇವಾಗ ಈ ವ್ಯಾಲ್ಯೂ ಏನಾಗುತ್ತೆ? This value is lies in the second quadrant. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಏನಾಗಿರುತ್ತೆ? ಪಾಸಿಟಿವ್ ಇರುತ್ತೆ. ಸೊ ಹಾಗಾದ್ರೆ ಇವಾಗ ನಾವೇನಂತ ಬರಿಬೋದು? ಸೈನ್ ಆಫ್ 2 pi by 5 ಅಂತ ಬರಿಬೋದು ಅಲ್ವಾ? ಸೈನ್ ಆಫ್ 2 pi by 5 ಅಂತ ಬರಿಬೋದು. ಸೊ ಏನಾಗ್ತಿದೆ? ಸೈನ್ ಇನ್ವರ್ಸ್ ಅಂಡ್ ಸೈನ್ nullify. Therefore our final answer will become 2 pi by 5. So the value of sin inverse of sin 3 pi by 5 will be 2 pi by 5 ಅಂತ ಸಿಕ್ತು. ಓಕೆ, ಸಿಮಿಲರ್ಲಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ ಅದೇ ತರ ಏನಿದೆ? ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 13 pi by 6 ಅಂತ ಇದೆ. ಸೊ ಇಲ್ಲಿ ನಮ್ಮ ಹತ್ರ ಇವಾಗ 13 pi by 6 ಅಂತ ಇದೆ. ಈ 13 pi by 6 ಗೆ ನಾವು ಏನಂತ ಬರಿಬಹುದು? ದಿಸ್ 13 pi by 6 ನೋಡಿ, ಫಸ್ಟ್ 13 pi by 6 ಕ್ಯಾನ್ ಬಿ ರಿಟನ್ ಆಸ್ 2 pi plus pi by 6 ಅಂತ ಬರಿಬೋದಾ? ಸೊ ಬಿಕಾಸ್ LCM ತಗೊಳ್ಳಿ, ಮತ್ತೆ ಏನಾಗುತ್ತೆ? 6 is the LCM. 6 2s are 12 pi plus 1 pi. 12 pi plus 1 pi is 13 pi by 6 ಅಂತ ಆಯ್ತು. ಹಾಗಾದ್ರೆ 13 pi by 6 ಪ್ಲೇಸ್ ಅಲ್ಲಿ 2 pi plus 1 ಅಂತ ಬರಿಬಹುದು. 2 pi plus 1 ಅಂತ ಬರಿತೀನಿ. ದಿಸ್ 2 pi plus 1 ಯಾವ ಕ್ವಾಡ್ರೆಂಟ್? 2 pi plus 1 ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನು? ಆಲ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ಹಾಗಾದ್ರೆ ಇವಾಗ ನಮಗೆ ಕಾಸ್ ಇದೆ. ಕಾಸ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಓಕೆ, ಸೊ ತಗೊಳ್ಳೋಣ. ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ 13 pi by 6 can be written as 2 pi plus pi by 6 ಅಂತ ಆಯ್ತು. ಸೊ ವಿಚ್ ಇಸ್ ಈಕ್ವಲ್ಸ್ ಟು cos inverse of cos of pi by 6. So cos inverse and cos nullify. Therefore final answer will become pi by 6 ಅಂತ ಸಿಕ್ತು. ಓಕೆ, ಸಿಮಿಲರ್ಲಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ? ಫೈಂಡ್ ದ ವ್ಯಾಲ್ಯೂ ಆಫ್ tan inverse of tan of 7 pi by 6 ಅಂತ ಇದೆ. ಸೊ ಇವಾಗ ನೋಡಿ 7 pi by 6 ಏನಂತ ಬರಿಬಹುದು? ಇಲ್ಲಿ ಏನಂತ ಇದೆ? 7 pi by 6 ಅಂತ ಇದೆ. 7 pi by 6 ಗೆ ನಾವೇನಂತ ಬರಿಬಹುದು? 7 pi by 6 ಕ್ಯಾನ್ ಬಿ ರಿಟನ್ ಆಸ್ pi plus pi by 6 ಅಂತ ಬರ್ಕೋಬಹುದಾ? ನೋಡಿ LCM ತಗೊಂಡು ನೋಡಿ ಅದೇ ಬರುತ್ತೆ. 6 is the LCM. 6 into pi plus 1. 6 pi plus 1 pi is
7 ಪೈ ಬೈ 6 ಅಂತ ಬಂತು. ಸೊ ಇವಾಗ ಹೇಳಿ, ಈ ಪೈ ಪ್ಲಸ್ ಪೈ ಬೈ 6, ಪೈ ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವುದು? ಟ್ಯಾನ್ ಪಾಸಿಟಿವ್ ಅಲ್ವಾ? ಇವಾಗ ನಮಗೆ ಟ್ಯಾನ್ ಎತ್ತನೇ ಬೇಕು. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಪೈ ಪ್ಲಸ್ ಪೈ ಬೈ 6. So tan inverse of tan pi plus pi by 6 can be written as tan pi by 6 ಅಂತ ಬರ್ಕೋಬಹುದಲ್ವಾ? ಸೊ ಇವಾಗ tan inverse tan nullify ಆಗಿ ಫೈನಲಿ ನಮಗೆ ಏನು ಸಿಗುತ್ತೆ? pi by 6 is our final answer. ಓಕೆ, ಸಿಮಿಲರ್ಲಿ ಇವಾಗ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರೂವ್ ದಟ್ ಅಂತ ಬಂತು. ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ 2x ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಪ್ರೂವ್ ದಟ್ ಅಲ್ಲಿ ಏನ್ ಕೇಳ್ತಾ ಇದಾರೆ ನಮಗೆ? 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ಎಕ್ಸಿಗೆ ಸಬ್ಸ್ಟಿಟ್ಯೂಷನ್, ಈ ಎಕ್ಸಿಗೆ ಸಬ್ಸ್ಟಿಟ್ಯೂಷನ್ ನಾನು ಏನ್ ತಗೋಬೇಕು? ಸೈನೇ ತಗೋಬೇಕು. ದ ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್ ಈಸ್ ಸೈನ್. ಸಿ ಇವಾಗ ಎಲ್ ಎಚ್ ಎಸ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಸ್ ಏನಿದೆ ನಮ್ಮ ಹತ್ರ? ಸೈನ್ ಇನ್ವರ್ಸ್ ಆಫ್ 2x ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ನಾನಿವಾಗ ಎಕ್ಸ್ ತಗೊಳ್ತಾ ಇದ್ದೀನಿ. ಲೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಟೀಟಾ. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಟೀಟಾ ಅಂತಂದ್ರೆ ಟೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಸೈನ್ ಇನ್ವರ್ಸ್ ಎಕ್ಸ್. Therefore, sin inverse of 2 sin theta square root of 1 minus sin square theta. So 1 minus sin square theta ಏನಾಗುತ್ತೆ? sin inverse of 2 sin theta. 1 minus sin square theta is nothing but ಏನು? cos square theta ಅಲ್ವಾ? ಸೊ ಇವಾಗ ಏನಾಗುತ್ತೆ? ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್. therefore ಏನ್ ಸಿಗತ್ತೆ ನಮಗೆ? ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಯಾವ ಫಾರ್ಮುಲಾ ಆಯಿತು? ಎಲ್ಲರಿಗೂ ಗೊತ್ತಿದೆ ಅಲ್ವಾ? 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ವಾಟ್? ಸೈನ್ 2 ಥೀಟಾ ಅಲ್ವಾ? ಸೊ ಇನ್ ದ ಪ್ಲೇಸ್ ಆಫ್ ನೋಡಿ ಸೈನ್ ಇನ್ವರ್ಸ್ of 2 sin theta into cos theta can be written as sin 2 theta. So ಇವಾಗ sin inverse and sin nullify. Therefore finally ನಮಗೆ ಏನು ಸಿಕ್ತು? only 2 theta. theta is nothing but ಏನಂತ ತಗೊಂಡಿದೀವಿ? theta is nothing but what? sin inverse x ಅಂತ ತಗೊಂಡಿದೀವಿ ಅಲ್ವಾ? ಸೊ sin inverse x ಅಂತಂದ್ರೆ ಏನಂತ ಬರಿಬೇಕು ನಾವು ಇವಾಗ? 2 sin inverse x, which is equals to what? RHS. Hence the proof. ನೋಡಿ ಇದೇ ತರ ಇನ್ನೊಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಂತ ಇದೆ ನಮ್ಮ ಹತ್ರ? ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೇಮ್ ಕ್ವಶನ್. ಸೊ ನೋಡಿ ಎಲ್ ಎಚ್ ಎಸ್ ಸೇಮ್ ಇತ್ತು, ಆರ್ ಎಚ್ ಎಸ್ ಏನಂತ ಇದೆ? 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಹಾಗಾದ್ರೆ ಆರ್ ಎಚ್ ಎಸ್ ಏನಂತ ಇದೆ? ಕಾಸ್ ಇನ್ವರ್ಸ್ ಎಕ್ಸ್ ಇದೆ ಅಂತ ಅಂದ್ರೆ ಸೊ ಇಲ್ಲಿ ಎಕ್ಸಿಗೆ ಸಬ್ಸ್ಟಿಟ್ಯೂಷನ್ ನಾವೇನ್ ತಗೋಬೇಕು? ಕಾಸ್ ಎಕ್ಸ್ ಅಂತ ತಗೋಬೇಕು. ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್ ಈಸ್ ಕಾಸ್ ಎಕ್ಸ್. ನಾವು ಕನ್ಸಿಡರ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಏನಂತ ಇದೆ? ಸೈನ್ ಇನ್ವರ್ಸ್ ಆಫ್ 2x ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ಲೆಟ್ x is equals to cos theta, which is equals to theta can be written as cos inverse x. So ಇವಾಗ x ಗೆ ಏನು ಸಬ್ಸ್ಟಿಟ್ಯೂಷನ್ ಮಾಡಬೇಕು? cos theta. sin inverse of 2 cos theta root of 1 minus cos square theta. ಸೊ ಸಿಮಿಲರ್ಲಿ ಇವಾಗ ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾಗೆ ನಾವೇನಂತ ಬರಿಬಹುದು? ಸೈನ್ ಇನ್ವರ್ಸ್ ಆಫ್ 2 ಕಾಸ್ ಥೀಟಾ ರೂಟ್ ಆಫ್ ಸೈನ್ ಸ್ಕ್ವೇರ್ ಥೀಟಾ ಅಲ್ವಾ?
ಸೊ ಸೇಮ್ ಇದರಲ್ಲೂ ಕೂಡ ಇವಾಗ ಏನಾಗುತ್ತೆ ನಮಗೆ ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್. ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಏನ್ ಸಿಗತ್ತೆ? ಸೈನ್ ಇನ್ವರ್ಸ್ ಆಫ್ 2 cos theta ಇಂಟು ಸೈನ್ ಥೀಟಾ ಅಂತ ಸಿಕ್ತು. ಅಗೇನ್ ಇದು ಯಾವ ಫಾರ್ಮುಲಾ? ಸೈನ್ 2 ಥೀಟಾ ಫಾರ್ಮುಲಾ ಅಲ್ವಾ? ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ ಅಂತ ಆಯ್ತು. ಸೊ ಸೈನ್ ಇನ್ವರ್ಸ್ ಅಂಡ್ ಸೈನ್ ನಲಿಫೈ, therefore ಫೈನಲಿ ನಮಗೆ ಏನ್ ಸಿಕ್ತು? 2 ಥೀಟಾ ಅಂತ ಸಿಕ್ತು. ಇನ್ ದ ಪ್ಲೇಸ್ ಆಫ್ ಥೀಟಾ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ cos ಇನ್ವರ್ಸ್ x which is equals to RHS. ಅರ್ಥ ಆಯ್ತಲ್ವಾ? ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು 3 ಮಾರ್ಕ್ಸ್ ಅಲ್ಲಿ ಪಾರ್ಟ್ ಸಿ ಅಲ್ಲಿ 31st ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಬರುವಂತಹ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಿ, ಫಸ್ಟ್ ಕ್ವಶನ್ ಈಸ್ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ tan inverse of root of 1 plus x square minus 1 divided by x. So before going to discuss these problems, first ನೋಡಿ ಯಾವುದೇ ಫಂಕ್ಷನ್ ಬರಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು ಎಕ್ಸ್ಗೆ. ಇಫ್ ಇನ್ ಕೇಸ್ ಕ್ವಶನ್ ಅಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಅಂತಂದ್ರೆ ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ. ಇಫ್ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ದೆನ್ ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಏನು ತಗೊಂತೀವಿ? ಎಕ್ಸ್ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಥೀಟಾ. ಇಫ್ ಇನ್ ಕೇಸ್ ಕ್ವಶನ್ ಅಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ತಗೋಬೇಕು. ಇವಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಅಂತಂದ್ರೆ ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಏನು ತಗೋಬೇಕು? ಲೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ. ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಥೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. therefore tan inverse of square root of 1 plus tan square theta minus 1 divided by tan theta. This implies tan inverse root of 1 plus tan square can be written as secant square theta minus 1 divided by tan theta. So ಇಲ್ಲಿ square and root cancel. So secant theta minus 1 ಸಿಗುತ್ತೆ. So secant theta minus 1 in the place of secant theta, tan inverse of secant can be written as 1 by cos theta minus 1 divided by this tan theta can be written as sin theta divided by cos theta. Next, tan inverse of, so 1 by cos theta minus 1 LCM ತಗೊಂಡ್ರೆ ಏನು ಸಿಗುತ್ತೆ? cos theta 1 minus cos theta whole divided by sin theta divided by cos theta. So ಇಲ್ಲಿ cos theta cancel. 1 minus cos theta can be written as tan inverse of 1 minus cos theta can be written as 2 sin square theta by 2 divided by sin theta half angle formula use ಮಾಡ್ಕೊಂಡ್ರೆ 2 sin theta by 2 and cos theta by 2 ಆಗುತ್ತೆ. ಸೊ ಇದರಲ್ಲಿ 2 cancel, 1 sin theta by 2, 1 sin theta by 2 cancel. Therefore, sin theta by 2 divided by tan theta by 2 can be written as tan theta by 2. So this implies answer ಏನು ಸಿಕ್ತು? theta by 2. But theta is equals to ಇಲ್ಲಿ ಏನಂತ ಇದೆ? tan inverse x ಅಂತ ಇದೆ. ಸೊ theta ಪ್ಲೇಸ್ ಅಲ್ಲಿ ನಾವೇನಂತ ಬರಿಬಹುದು? tan inverse x whole divided by 2. So this is the simplest form of this question.
So next, second question is, write the simplest form of cot inverse of 1 by root of x square minus 1. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್ ಏನ್ ತಗೋಬೇಕು? ಲೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಟೀಟಾ. ಸೊ ಸೀಕೆಂಟ್ ಟೀಟಾ ಅಂತಂದ್ರೆ ಟೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. cot inverse of 1 divided by square root of x place ಏನು ತಗೋಬೇಕು? secant square theta minus 1. So in the place of secant square theta minus 1 ಏನಂತ ಬರಿಬೋದು? 1 divided by square root of secant square theta minus 1 can be written as tan square theta. ಸೊ ಇವಾಗ ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್. ಸೊ ಏನಂತ ಬರಿಬೋದು? ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ. ಸೊ 1 by tan theta can be written as cot theta. Therefore, final answer ಏನು ಸಿಕ್ತು? Which is equals to theta. ಸೊ ಇವಾಗ theta is nothing but ಇಲ್ಲಿ ಏನು ತಗೊಂಡಿದ್ದೀವಿ? theta is nothing but what? Secant inverse x. In the place of theta, we can write secant inverse x. So the simplest form of this equation is secant inverse x. Okay. So next question is, write the simplest form of tan inverse of root of 1 minus cos x divided by 1 plus cos x. See, 1 minus cos x and 1 plus cos x anta ide. So we know that if we have 1 plus cos 2x, 1 plus cos 2x ಇದೆ ಅಂತಂದ್ರೆ ನಾವೇನಂತ ಬರಿಬೋದು? 2 cos square x ಅಂತ ಬರಿಬೋದು. Similarly, if we have 1 plus cos x, ಸೊ ಈ 2x ಪ್ಲೇಸ್ ಅಲ್ಲಿ x ಇದೆ ಅಂತಂದ್ರೆ ಅವಾಗ ಫಾರ್ಮುಲಾ ಏನಾಗುತ್ತೆ? 2 cos square x by 2 ಅಂತ ಆಗುತ್ತೆ. Similarly, if we have 1 minus cos 2x, then we can written as 2 sin square x ಅಂತ ಬರಿಬೋದು. ಸೊ ಇಫ್ ಇನ್ ಕೇಸ್ ಈ 2x ಪ್ಲೇಸ್ ಅಲ್ಲಿ 1 minus cos x ಇದೆ ಅಂತಂದ್ರೆ ಅವಾಗ ಫಾರ್ಮುಲಾ ಏನಾಗುತ್ತೆ? 2 sin square x by 2 ಅಂತ ಆಗುತ್ತೆ. ಸೊ ಇವಾಗ 1 minus cos x, 1 minus cos x ಪ್ಲೇಸ್ ಅಲ್ಲಿ ನಾವೇನಂತ ಬರಿಬೋದು? tan inverse of square root of 1 minus cos x. 1 minus cos x can be written as 2 sin square x by 2. 2 sin square x by 2 divided by, similarly ಇವಾಗ 1 plus cos x ಇದೆ. 1 plus cos x ಅಂತಂದ್ರೆ ಏನಂತ ಬರಿಬೋದು? 2 cos square x by 2. 2 cos square x by 2. ಸೊ ಇವಾಗ ಏನೇನು ಕ್ಯಾನ್ಸಲ್ ಆಗುತ್ತೆ? 2 ಕ್ಯಾನ್ಸಲ್. sin square by cos square. sin square by cos square can be written as tan inverse of square root of sin square by cos square can be written as tan square x by 2. ಸೊ ಇವಾಗ tan square x by 2 ಅಂತಂದ್ರೆ ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್. therefore ಏನು ಸಿಗುತ್ತೆ ನಮಗೆ? which is equals to tan inverse of tan x by 2. ಸೊ ಇಲ್ಲಿ tan inverse and tan nullify ಆಗಿ therefore final answer is x by 2. So therefore the simplest form of tan inverse of root of 1 minus cos x divided by 1 plus cos x is x by 2. Okay. So next question is, write the simplest form of tan inverse of x by root of a square minus x square. ಸೊ ಇವಾಗ ಕ್ವಶನ್ ಅಲ್ಲಿ ಏನಿದೆ? a square minus x square ಅಂತ ಇದೆ. ಸೊ ಫಸ್ಟೇ ನಾನು ಹೇಳಿದೆ, ಇಫ್ ಇನ್ ಕೇಸ್ ನಮ್ಮ ಹತ್ರ 1 minus x square ಇದೆ ಅಂತ ಅಂದ್ರೆ ಎಕ್ಸಿಗೆ ಸಬ್ಸ್ಟಿಟ್ಯೂಷನ್ ಏನು ತಗೋಬೇಕು? x is equals to sin theta ಅಂತ ತಗೋಬೇಕು. ಸೊ ಇವಾಗ a is nothing but in the place of a ಪ್ಲೇಸ್ ಅಲ್ಲಿ ನಮಗೆ ಏನಂತ ಇದೆ? a ಅಂತ ಇದೆ.
ಸೊ ಎ ಅಂತ ಇತ್ತು ಅಂತಂದ್ರೆ ಏನಂತ ಬರ್ಕೋಬೇಕು, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಈ ಕೇಸಲ್ಲಿ ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಥೀಟಾ ಅಂತ ತಗೋಬೇಕು. ಸೊ ನೌ ಲೆಟ್ x is equals to a sin theta. If in case x is equals to a sin theta ಆಯಿತು ಅಂತಂದ್ರೆ theta is equals to ಏನಾಗುತ್ತೆ, sin inverse of x by a. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. tan inverse x is nothing but what, a sin theta divided by square root of a square minus ಎಕ್ಸ್ ಪ್ಲೇಸ್ ಏನಂತ ಬರಿಬೇಕು, ಎ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ದಿಸ್ ಇಂಪ್ಲೈಸ್ ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ಥೀಟಾ ಡಿವೈಡೆಡ್ ಬೈ, ಸೊ ಇದರಿಂದ ಇವಾಗ ಎ ಸ್ಕ್ವೇರ್ ಆ್ಯಂಡ್ ಎ ಸ್ಕ್ವೇರ್, ದಿಸ್ ಎ ಸ್ಕ್ವೇರ್ ಆ್ಯಂಡ್ ದಿಸ್ ಎ ಸ್ಕ್ವೇರ್ ಇದೆರಡು ಕಾಮನ್ ತಗೊಂಡ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ಇವಾಗ ಸ್ಕ್ವೇರ್ ಇದೆ, ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ರೆ ನಮಗೇನು ಸಿಗುತ್ತೆ, ವಿಚ್ ಕ್ಯಾನ್ ಬಿ ರಿಟನ್ ಆಸ್ tan inverse of a sin theta divided by a cos theta. ಸೊ ಇವಾಗ ಇಲ್ಲಿ a cancel, sin theta by cos theta can be written as, this implies tan inverse of sin theta by cos theta can be written as tan theta. So tan inverse and tan nullify ಆದರೆ final answer is theta, where theta is nothing but ಏನಂತ ಇದೆ ಇಲ್ಲಿ, theta is nothing but sin inverse x by a. In the place of theta we can write sin inverse x by a. So the simplest form of tan inverse of x by root of a square minus x square is sin inverse of x by a. Next question is, write the simplest form of tan inverse of cos x minus sin x divided by cos x plus sin x. ಸೊ ಇವಾಗ cos x minus sin x ಇದೆ, cos x plus sin x ಇದೆ. ಸೊ ಈ ಫಂಕ್ಷನ್ ಅಲ್ಲಿ ಡಿವೈಡ್ ಥ್ರೂಔಟ್ ಬೈ ಡಿವೈಡೆಡ್ ಬೈ cos x. ಸೊ ಇಫ್ ಇನ್ ಕೇಸ್ ಡಿವೈಡೆಡ್ ಬೈ cos x ನ ಮಾಡ್ಕೊಂಡ್ರೆ ಏನಾಗುತ್ತೆ, tan inverse ಆಫ್ cos x ಇದೆ divided by cos x minus sin x divided by cos x whole divided by cos x divided by cos x plus sin x divided by cos x. So ಇಲ್ಲಿ next cos x cancel, cos x cancel. So tan inverse of 1 minus sin by cos can be written as tan inverse tan of x divided by 1 plus tan x. So ಇದೇನಾಯ್ತು, 1 minus tan x divided by 1 plus tan x ಆಯಿತು. See, if in case ನಮ್ಮ ಹತ್ರ tan of pi by 4 minus tan x ಇದೆ ಅಂತಂದರೆ tan pi by 4 ವ್ಯಾಲ್ಯೂ ಎಷ್ಟು, tan pi by 4 value is 1. tan pi by 4 value is 1. ಇದನ್ನು ನಾವು ಏನಂತ ಬರಿಬೋದು, 1 minus tan x ಅಂತ ಬರಿಬೋದು. ಸೊ ಇವಾಗ ಏನಂತ ಆಗುತ್ತೆ ನಮಗೆ, tan pi by 4 minus tan x divided by 1 plus tan pi by 4 into tan x ಇದೆ ಅಂತ ಅಂದರೆ tan pi by 4 value is what, 1 minus tan x is as it is divided by 1 plus again tan pi by 4 value is 1, therefore tan x ಅಂತಾನೆ ಸಿಕ್ತು. ಸೊ ಈ ಇಷ್ಟು ಟರ್ಮ್ನ ಸೇರಿಸಿ ನಾವೇನಂತ ಬರಿಬೋದು,
ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಬರಿಬೋದು. ಸೊ ಇನ್ ದ ಪ್ಲೇಸ್ ಆಫ್ 1 minus tan x divided by 1 plus tan x can be written as tan inverse of tan of pi by 4 minus x. So tan inverse tan nullify ಆಯಿತು. ಸೊ ಫೈನಲ್ ಏನು ಸಿಕ್ತು? pi by 4 minus x ಅಂತ ಆಯಿತು. The simplest form of tan inverse of cos x minus sin x divided by cos x plus sin x is pi by 4 minus x. So ಇವಾಗ ನಾವು all the possible questions, all the possible 2 mark and 3 mark questions from the inverse trigonometric functions ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೆಲ್ಲ ನಿಮಗೆ ಯೂಸ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಇದೆಲ್ಲ ನಿಮಗೆ ಚಾನಲ್, ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.